understanding our nature manifested is by helping others to do the same. ಚಿಕಾಗೋವನ್ನು ಭಾಷಣ ಮಾಡಕ್ಕೆ ಹೊಟ್ಟಂತ ಸಂದರ್ಭದಲ್ಲಿ ಹಡಗಿನಲ್ಲಿ ಅವ್ರು ಹೊಡ್ತಾರೆ ಇಲ್ಲಿಂದ ಅಮೆರಿಕಾಗೆ. ಆ ಹಡಗಲ್ಲಿ ಹೋಗೋದಿಕ್ಕೆ ಖರ್ಚು ವೆಚ್ಚನ ಭರಿಸಿದವರು ನಮ್ಮ ಮೈಸೂರು ಮಹಾರಾಜರಾದಂತ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು. ದಿನಾಗ್ಲೂ ಅವರು ಬೆಳಿಗ್ಗೆ ಸಾಯಂಕಾಲ ಸಿಪ್ಪು ತೊಡೆದು ವಾಕಿಂಗ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಕೆಳಗಡೆ ಇರ್ತಾರೆ, ಅಂದ್ರೆ ಹಿಂದೆ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅಂತ ಇರ್ತೈತಿ. ಮೇಲ್ಗಡೆ ಅಪ್ಪರ್ ಕ್ಲಾಸ್ ಅಲ್ಲಿ ಒಬ್ಬ ದೊಡ್ಡ ನಮ್ಮ ವ್ಯಕ್ತಿ, ಭಾರತದ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೇಲ್ಗಡೆ ಇರ್ತಾರೆ. ಅವ್ರು ದಿನಾಗ್ಲೂ ನೋಡ್ತಾನೆ ಇರ್ತಾರೆ ಇವ್ರು ವಾಕಿಂಗ್ ಮಾಡೋದನ್ನ. ಮನೆಗೆ ಒಬ್ರು ಹೇಳಿ ಕಳಿಸ್ತಾರೆ, ದಯವಿಟ್ಟು ಅವ್ರನ್ನ ಕರ್ಕೊಂಬನ್ನಿ, ಒಂಚೂರು ಮಾತಾಡ್ಬೇಕು, ಬೆಳಿಗ್ಗೆ ತಿಂಡಿ ಕರ್ಕೊಂಬನ್ನಿ. ಅವರು ಬೆಳಿಗ್ಗೆ ಸ್ವಾಮಿ ವಿವೇಕಾನಂದ ಅವರು ತಿಂಡಿಗೆ ಹೋದಾಗ ಯಾರು ಕರೆದವ್ರು ಅಂತ ನೋಡಿದ್ರೆ ನಮ್ಮ ದೇಶದ ನೆಚ್ಚಿನ ವ್ಯಕ್ತಿ, ಉದ್ಯಮಿ ಆದಂತ ಶ್ರೀ JRD ಟಾಟಾ ಅವರು ಅವ್ರನ್ನ ತಿಂಡಿ ಕರೆದಿರ್ತಾರೆ. ತಿಂಡಿಯಲ್ಲಿ ಮಾತಾಡ್ತಾ ಇಬ್ರು ವಿಚಾರಿಸ್ಕೊಳ್ತಾರೆ, ನೀವೆಲ್ಲ ಹೋಗ್ತಾ ಇದ್ರ ಅಂತ. ಅವಾಗ ಸ್ವಾಮಿ ವಿವೇಕಾನಂದ ಅವರಿಗೆ JRD ಟಾಟಾ ಅವ್ರು ಹೇಳ್ತಾರೆ, ನಾನು ಲಂಡನ್ ಹೋಗ್ತಾ ಇದ್ದೀನಿ, ನಮ್ಮ ದೇಶದ ಒಂದಷ್ಟು ಮಣ್ಣುಗಳು ತಗೊಂಡು ಹೋಗ್ತಾ ಇದ್ದೀನಿ ಟೆಸ್ಟ್ ಮಾಡ್ಸಕ್ಕೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದಯವಿಟ್ಟು ಆ ತಪ್ಪು ಕೆಲಸ ಮಾಡಬೇಡಿ. ಈಗಲೇ ಬ್ರಿಟಿಷರು 200 ವರ್ಷ ನಮ್ಮನ್ನ ಆಳ್ತಾವ್ರೆ. ಇನ್ನ ಏನೋ ನಮ್ಮ ಮಣ್ಣಲ್ಲಿ ಚಿನ್ನ ಇದೆ, ಮಣ್ಣಲ್ಲಿ ಉಕ್ಕಿದೆ ಅಂತ ಏನಾರ ಗೊತ್ತಾಗ್ಬಿಟ್ರೆ ಇನ್ನ 200 ವರ್ಷ ಆಳ್ತಾರೆ. ಆ ಕೆಲಸ ತಪ್ಪು ಕೆಲಸ ಮಾಡಬೇಡಿ, ಈಗ ಟೆಸ್ಟ್ ಮಾಡಿಸ್ಬೇಡಿ ಈ ಮಣ್ಣನ್ನ. ನಮ್ಮ ದೇಶದಲ್ಲೇ ಒಂದು ಟೆಸ್ಟಿಂಗ್ ಸೆಂಟರ್ ನ ಓಪನ್ ಮಾಡಿ, ಒಂದು ರಿಸರ್ಚ್ ಸೆಂಟರ್ ನ ಓಪನ್ ಮಾಡಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದಂತ ಮಾತಿಗೆ ವಾಪಸ್ ಬಂದಿ ಅವರು ಇದೇ ನಮ್ಮ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಹತ್ರ ಮಾತಾಡಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿರುವಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 1100 ಎಕರೆ ಮೈಸೂರು ಮಹಾರಾಜರು ಕೊಟ್ಟು JRD ಟಾಟಾ ಅವರು ದುಡ್ಡು ಕೊಟ್ಟು ಇವತ್ತು ಇಡೀ ಜಗತ್ತಿಗೆ ವಿಶ್ವ ಪ್ರಖ್ಯಾತವಾದಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಇಲ್ಲಿ ಬರೋದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು, ನಮ್ಮ ಮೈಸೂರು ಮಹಾರಾಜರು ಮತ್ತೆ JRD ಟಾಟಾ ಅವರು. ಆದ್ರಿಂದ ನಮ್ಮ ಬೆಂಗಳೂರು ನಂಟು ಮಾತ್ರ ನಾನು ಹೇಳಿಕೆ ಮಾತಾಡಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ದಿವಸ ನನ್ನ ಮಾತನ್ನ